ಹೋಟ್ಲ್ ಮುಂದೆ ಒಂದು ಕ್ಲಾಸಲ್ಲಿ 3 ಜನದ ಅಮ್ಮಂದು ಅಪ್ಪಂದು ಬಾಸ್ದು 3 ಜನದ್ದು ಫೋಟೋ ಹಾಕಿದೆ. ದೇವ್ರ ಥರ ಅಲ್ಲಿ ಬಂದು ದಿನ ಕೈ ಮುಗಿದು ಹೋಗೋ ಜನಗಳಿದ್ರು. ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಈಗ 50 ಪವರ್ ಆಗಿದೆ. ಪವರ್ ಯಾವಾಗಿದ್ದು 50ಗೆ 100 ಆಗುತ್ತೆ, 100ಗೆ 200 ಆಗುತ್ತೆ. ಯಾವತ್ತು ಆ ಪವರ್ ಯಾರೂ ಮಾಡೋಕ್ಕಾಗಲ್ಲ. ಆ ಪವರ್ ಅನ್ನೋದನ್ನ ಎಲ್ಲೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಆ ಪವರ್ ಎಲ್ಲೂ ಬರಲ್ಲ, ಆ ಜನ ಎಲ್ಲೂ ಸೇರಲ್ಲ. ನಾವು ಬಂದಿದ್ದು ಬದುಕಿದ್ದು ಇವತ್ತು ಹೋಟ್ಲು ಮಾಡಿದ್ದೀವಿ ಅಂದರೆ ಅದಕ್ಕೆಲ್ಲ ಅಪ್ಪಾಜಿ ಕಾರಣ. ಹಿಂಗಿದೆ ಚಂದ್ರು ಬಿಸ್ನೆಸ್ ಏನೇ ಇತ್ತು ಅಂದರು. ಸರ್ ಏನೋ ತಕ್ಕ ಮಟ್ಟಿಗೆ ಹೋಗ್ತಾ ಇದೆ ಸರ್, ತುಂಬ ಪರವಾಗಿಲ್ಲ. ಇಲ್ಲ 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 ಅದೆಲ್ಲ ಬಿಸ್ನೆಸ್ ಅಷ್ಟು ಆಗಬಾರ್ದು, ಒಂಚೂರು ಹತ್ತಿಸ್ಬೇಕು. ನಾನು ಭಾನುವಾರ ಊಟಕ್ಕೆ ಬರ್ತೀನಿ, ನಿಮಗೆ ಪ್ರೀತಿ ತರ್ತೀನಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಪವರ್ ಅಟ್ 50 ಈ ಕಾರ್ಯಕ್ರಮ ಈಗಾಗಲೇ ಒಂದಷ್ಟು ಎಪಿಸೋಡ್ಗಳನ್ನ ನೀವು ನೋಡಿದ್ದೀರಾ. ಸೊ ಈಗ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನನ್ನ ಜೊತೆ ಒಬ್ಬರು ಸ್ಪೆಷಲ್ ಪರ್ಸನ್ ಕೂತಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬಹಳ ಆಪ್ತರು, ಜೊತೆಗೆ ಒಂದು ಒಳ್ಳೆ ಡಿಶನ್ನು ಕೂಡ ಸರ್ಗೆ ಹೇಳ್ಕೊಟ್ಟಿದ್ರು. ಅದನ್ನು ತುಂಬ ಖುಷಿಯಿಂದ ಸರ್ವ್ ಮಾಡಿ ಊಟ ಕೂಡ ಮಾಡಿದರು. ಬೇರೆ ಯಾರು ಅಲ್ಲ, ಎಲ್ಲರ ಫೇವ್ರೇಟ್ ಚಟಪಟ ಚಂದ್ರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಬಂದಿದ್ದೀರಾ? ಇವತ್ತು ನಮ್ಮ ಬಾಸ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಇವತ್ತು ಪವರ್ ಅವ್ರಿಗೆ 50 ಆಯಿತು. ನಮಗೆ ಭಾಳ ಏನಂದರೆ ಅವ್ರು ಇದ್ದಾರೆ, ಅವ್ರ ಪ್ರೀತಿ ತಂದಿದ್ದಾರೆ. ಪ್ರಪಂಚ ಎಲ್ಲ ನೋಡಿದರೆ ದೇವ್ರು ಆಗಿಬಿಟ್ಟಿದ್ದಾರೆ. ನಾವು ದೇವ್ರ ಬಗ್ಗೆ ಏನು ಮಾತಾಡೋಂಥದ್ದು ಏನಿಲ್ಲ. ಏನೋ ಒಂದು ಸಣ್ಣ ತುಣುಕುಗಳು, ಅವರ ಒಡನಾಟ, ಅವ್ರ ಪ್ರೀತಿ, ಅವ್ರು ತೋರಿಸ್ತಿದ್ದ ಭಾವನೆ, ಅವರು ಕಷ್ಟ ಇದ್ದಾಗ ಏನಂತ ಹೆಂಗೆ ಅದು ಸಜೆಷನ್ನ ಸಾಲ್ವ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ನಮಗೊಂದು ಒಳ್ಳೆ ಹಿತೈಷಿ. ಇವತ್ತೇನೋ ಅವರು ನಮ್ಮ ಜೊತೇಲಿ ಇದ್ದಿದ್ದರೆ ಆ ಬಾಂಧವ್ಯಗಳೇ ಬೇರೆ ಇರೋದು. ಇನ್ನೂ ನನ್ನ ಯಾವ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಲಿಸಿರೋರೋ ಗೊತ್ತಿಲ್ಲ. ಇದೆಲ್ಲ ಖುಷಿ ಆಗುತ್ತೆ. ನಮ್ಮ ದೇವ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದರೆ ಅದು ಒಂದು ಖುಷಿನೂ ಆಗುತ್ತೆ. ನಾವಂತೂ ಎಲ್ಲೂ ಒಂದು ಹೂವು ಇಟ್ಟಿಲ್ಲ, ಏನೂ ಇದು ಮಾಡಿಲ್ಲ. ನಾವು ಅವ್ರು ಇದ್ದಾರೆ, ಅವ್ರ ಪ್ರೀತಿ ಇದೆ, ಅವ್ರು ಮಾಡ್ತಾಯಿದ್ದಿದ್ದು ಮಾತುಗಳು, ಅವ್ರು ನಡೆಸ್ತಿದ್ದಿದ್ದು ದಾರಿ, ಅದನ್ನು ನಡ್ಕೊಂಡು ಹೋಗ್ತಾಯಿದ್ದೀವಿ. ದೇವ್ರ ಪುಣ್ಯಕ್ಕೆ ತುಂಬ ಚೆನ್ನಾಗಿದ್ದೀವಿ. ಅವರೆಲ್ಲ ಆಶೀರ್ವಾದ ಇದೆ, ಪ್ರೀತಿ ಇದೆ, ಆ ಮನೆ ಗೌರವ ಇದೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಬಂದಿದ್ದೀರಾ, ಕೇಳ್ತಾ ಇದ್ದೀರಾ ಅಂದರೆ ಒಂದು ಪ್ರೀತಿ, ಒಂದು ವಿಶ್ವಾಸ ಅನ್ನೋದಕ್ಕಿಂತ ಆ ಮನೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ನಾವು ತುಂಬ ಉತ್ತರ ಕೊಡಬೇಕು. ತೂಕವಾಗಿರಬೇಕು. ತೂಕವಾಗಿ ಮಾತಾಡಿದ್ರೆ ಅದಕ್ಕೆ ಬೆಲೆ. ಯಾಕಂದರೆ ಅದು ತೂಕದ ಮನೆ. ಸೊ ನಾವೆಲ್ಲೋ ಸಣ್ಣ ಪುಟ್ಟ ಮಾತಾಡಿಬಿಟ್ರೆ ಎಲ್ಲೋ ತಪ್ಪಾಗಿಬಿಡುತ್ತೆ. ನಾವು ಬಂದಿದ್ದು ಬದುಕಿದ್ದು ಇವತ್ತು ಹೋಟ್ಲು ಮಾಡಿದ್ದೀವಿ ಅಂದರೆ ಅದಕ್ಕೆಲ್ಲ ಅಪ್ಪಾಜಿ ಕಾರಣ. ನಮ್ಮ ಹಣಕಾಸಿನಲ್ಲಿ ಬಾಸ್ ಕಾರಣ. ನಾವು ಬೆಳೆಯೋದಕ್ಕೆ ಅವ್ರ ಕಾರಣ. ಅದರಿಂದ ಆ ಮನೆ ಇದೆ. ಶಿವಣ್ಣವರಾಗಲಿ, ರಾಘಣ್ಣವರಾಗಲಿ, ಅಪ್ಪು ಅವರಾಗಲಿ, ಮನೆಯಲ್ಲಿರೋ ಹೆಣ್ಮಕ್ಳಾಗಲಿ, ಪೂರ್ಣಿಮಕ್ಕಾಗಲಿ, ಲಕ್ಷ್ಮಕ್ಕ ಅವರಾಗಲಿ, ಎಲ್ಲ ನಮಗೆ ತುಂಬ ಗೌರವ ಕೊಡ್ತಾರೆ. ಮಂಗಳಕ್ಕವರಾಗಲಿ, ಅಶ್ವಿನಿ ಮೇಡಮ್ ಅವರಾಗಲಿ, ಎಲ್ಲರೂ ಒಂಥರ ಇವತ್ತಿಗೂ ಅದೇ ಒಂದು ರಿಲೇಷನ್ಶಿಪ್ ಇದೆ. ಅದನ್ನು ಉಳಿಸ್ಕೊಂಡಿದ್ದೀವಿ. ಆ ಮನೆಯಿಂದ ಬೆಳೆದಿದ್ದೀವಿ. ಆ ಮನೆ ಗೌರವ ತರಬೇಕು, ಗೌರವದ ಮಾತಾಡಬೇಕು. ನೀವು ಖುಷಿಯಾಗಿ ಕೇಳಿದ್ದೀರಾ. ಏನೇನೋ ಕೇಳಿದ್ದಾರೆ ಬಾಸು. ಮಟನ್ ಸಾರು ಹೆಂಗೆ ಮಾಡ್ತೀರಾ, ಬಿರಿಯಾನಿ ಹೆಂಗೆ ಮಾಡೋದು, ನಾಟಿ ಕೋಳಿ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ಮೇಡಮ್, ಅವ್ರಿಗೊಂಚೂರು ಹೇಳ್ಕೊಡಿ ಚಂದ್ರು. ಫಾರಿನಿಂದ ಬರ್ತಾಯಿದ್ರೆ ಅವ್ರಿಗೆ ನಾಟಿ ಕೋಳಿ ಸಾರು ಕಂಪಲ್ಸರಿ ಇರಬೇಕಾಗಿತ್ತು. ಕಂಪಲ್ಸರಿ ಇಡ್ಲಿ, ನಾಟಿ ಕೋಳಿ ಸಾರು, ನೀರು ದೋಸೆ, ಮಟನ್ ಚಾಪ್ಸು ಗ್ರೀನ್ ಕಲರ್ದು, ಇದೆಲ್ಲ ತುಂಬ ಆಸೆ ಪಡ್ತಾಯಿದ್ರು. ಇವತ್ತು ನಾವೇನೋ ಒಂದು ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಅದು ನೆನಪು ಬರುತ್ತೆ. ಅವ್ರು ಕೇಳಿದ ಮಾತುಗಳಿದೆಯಲ್ಲ, ಅಪ್ಪಾಜಿ ಇವತ್ತು ಕೇಳಿದ್ರು, ಬೋಟಿ ಕೇಳಿದ್ರು ಅಂತ. ಇವತ್ತೊಂದು ಬೋಟಿ ಮಾಡ್ತಾಯಿದ್ದೀವಿ ಅಂದರೆ ಅವ್ರು ನೆನಪಿಲ್ಲದೆ ಬೋಟಿ ಮಾಡೋಕ್ಕಾಗ್ತಾಯಿಲ್ಲ. ಆ ಥರದಲ್ಲಿ ನಾವು ಇವತ್ತು ಆ ಹೋಟ್ಲು ಬಂದಿದ್ದು, ಬೆಳೆದಿದ್ದು, ಹೋಗ್ತಾ ಇದ್ದಿದ್ದು ಎಲ್ಲನೂ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ. ಈಗ ಒಂದು ಆಡಿಯೋ ವೈರಲ್ ಆಗುತ್ತೆ ಸರ್, ಅದನ್ನು ಸುಮಾರು ಜನ ಕೇಳಿರ್ತಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅವ್ರು ನಿಮ್ಮ ಹತ್ರ ಒಂದು ಕೇಳ್ತಾರೆ, ಈ ಥರ ಒಂದು ಅಡುಗೆ ಮಾಡ್ತಿದ್ದೀನಿ ಚಂದ್ರು ಅವರು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಡ್ಬೇಕು ಅಂತ. ಸೊ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಾ. ಸೊ ಅದು ಫೋನಲ್ಲಿ ನಡೆದಂಥ ಸಂಭಾಷಣೆ. ಸೊ ಫೋನ್ ಆಫ್ ಇದ್ರಲ್ಲಿ ನೋಡೋದಾದರೆ ಎಷ್ಟರ ಮಟ್ಟಿಗೆ ನೀವು ಯಾವ್ಯಾವ ಅಡುಗೆಗಳನ್ನ ಹೇಳ್ಕೊಟ್ಟಿದ್ದೀರಾ, ಜೊತೆಗೆ ತುಂಬ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಯಾವುದು, ಆ್ಯಂಡ್ ರಾಜ್ ಫ್ಯಾಮಿಲಿಗೆ ರೆಗ್ಯುಲರ್ ಆಗಿ ಚಂದ್ರು ಹೋಟೆಲ್ ಕಡೆಯಿಂದ ಒಂದಷ್ಟು ಫುಡ್ಗಳು ಹೋಗ್ತಾ ಇತ್ತು ಅಂತಂದರೆ ಏನೇನು ಫುಡ್ಗಳು ಹೋಗ್ತಾ ಇತ್ತು, ಏನೇನು ಇಷ್ಟಪಡೋರು. ಸೊ ಪರ್ಸ್ನಲ್ ಒಂದಷ್ಟು ಥಿಂಗ್ಸ್ ಹೇಳೋದಾದ್ರೆ ಅಪ್ಪಾಜಿಗಾದರೆ ಎಲ್ಲ ಥರ ಕಾಲು ಬಿರಿಯಾನಿ, ತಲೆಕಾಲು ಸಾರು ಇದೆಲ್ಲ ತುಂಬ ಚೆನ್ನಾಗಿ ಕೊಡ್ತಾಯಿದ್ದೆ. ಅಪ್ಪಾಜಿ ಅವ್ರು ಕೇಳ್ತಿದ್ರು. ಹಿಂಗೆ ಇದೆಲ್ಲ ಇದ್ದಾಗ ಬಾಸ್ಗೆ ಕೊರೋನಾ ಟೈಮಲ್ಲಿ ನಾಟಿ ಕೋಳಿ ಸಾರು ಕಲಿಸ್ಕೊಟ್ಟೆ, ಆಮೇಲೆ ಮಟನ್ ಸಾರು ಕಲಿಸ್ಕೊಟ್ಟೆ, ಮಟನ್ ಬಿರಿಯಾನಿ ಮಾಡಿಕೊಟ್ವಿ, ಸೌದೆಯಲ್ಲಿ ಮಾಡಿದ್ವಿ. ಸೌದೆ ಒಲೆ ಅವರೇ ಆಡಿಸಿ ಮನೆಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತದು. ಸೊ ಇದೆಲ್ಲ ನೆನ್ಪುಗಳತ್ತೆ. ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಹೋದರು. ಚಂದ್ರು ನಾನು 100 ಜನಕ್ಕೆ ಮಟನ್ ಸಾರು ಮಾಡಬೇಕು, ಯಾವ ಥರ ಮಾಡೋದು ದಯವಿಟ್ಟು ಹೇಳ್ಕೊಡಿ ಅದು. ಬಸ್ ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಇಷ್ಟಿಷ್ಟೇ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ, ಮಾಡಿ ಬಾಸ್ ಅಂದೆ. ಹೌದೌದು, ನಾನು ವಿಡಿಯೋ ಮಾಡಿಬಿಟ್ಟು, ಯಾಕೆಂದರೆ ರೆಸಿಪಿ ಹೇಳಿದ್ರೆ ಒಂದೊಂದು ಟೈಮಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವು ಇದನ್ನು ಹಿಂಗೆ ನಾವೆಲ್ಲ ಏನಂದರೆ ಎರಡು ಇಟ್ಟು ಅಭ್ಯಾಸ. ತಟ್ಟೆಗೆ ಇಟ್ಬಿಟ್ಟು ಬಾಸ್ ನೋಡಿ, ಇದು 3 kg ಮಾಡಿದ್ರೆ 3 kgಯಿಂದ 300 kg ಮಾಡ್ಬೋದು ನೋಡಿ, ಹಿಂಗೆ ಬಾಸ್ ಹಿಂಗೆ ಅಂತೇಳಿ ಎಲ್ಲ ಪ್ರಿಪ್ರೇಷನ್ ಮಾಡಿ ತೋರಿಸಿದ್ದೆ. ಅವ್ರು ಮಾಡಿದ್ರು. ಮಾಡಿಬಿಟ್ಟು ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು, ಚಂದ್ರು ತುಂಬ ಚೆನ್ನಾಗಿ ಬಂದಿತ್ತು, ಕೆಂಪು ಕಲರ್ ಮಟನ್ ಸಾರು,
ನಾನು ಮಾಡಿದೆ ನಂಗೆ ಖುಷಿ ಆಗೋಯ್ತು ಅಂದರು. ಆಮೇಲೆ ಎಂಜಾಯ್ ಮಾಡೋರು ಅವರು. ಒಂದು ಏನೋ ಒಂದು ಮಾತು ಅಂದರೆ ಆ ಮಾತಿಗೊಂದು ಖುಷಿಯಾಗಿ ಹೇಳೋರು. ಅವಾಗ ನಮಗೇನಾದ್ರು ಒಂದು ಹುಮ್ಮಸ್ ಬರೋದು. ಬಾಸ್ ಅಷ್ಟು ಚೆನ್ನಾಗಿದೆ ಅಂದರು, ಬಾಸ್ ಹಿಂಗಿರಬೇಕು ಅಂದರು. ಅಂದರೆ ಆ ನೆನಪುಗಳನ್ನು ಮರೆಯೋಕ್ಕೆ ಆಗಲ್ಲ. ಅವ್ರು ಕೊಡ್ತಾ ಇದ್ದಿದ್ದು ಹಿಂಗೆ ಅಂತ ಇದ್ದಿದ್ದು ಆ ಥರ ಯಾರು ಅಂತಾರೆ? ನಾವೊಬ್ರು ತುಂಬ ಏನು ಮೇಕಪ್ ಅಸಿಸ್ಟೆಂಟು ಕಂಪ್ನೀಲಿ ಕೆಲಸ ಮಾಡ್ತಿದ್ದು, ನಾವು ಲೇಬರ್ ಥರ ಇದ್ದವ್ರನ್ನ ಯಾವತ್ತೂ ಅವ್ರು ಲೇಬರ್ ಥರ ನೋಡಿಲ್ಲ. ಅದು ಏನಾಗುತ್ತೆ ಅಂದರೆ ನೆನಪುಗಳಿರುತ್ತೆ. ಯಾವಾಗಲೂ ಆ ಓನರು ಪ್ರೀತಿ ತೋರಿಸಿ ಕೆಲಸದವ್ರನ್ನ ಕೆಲಸದವ್ರ ಥರ ನೋಡಿದೆ, ಒಂದು ಮನೆಯವ್ರ ಥರ ಭಾವನೆಗಳಲ್ಲಿ ನೋಡಿದಾಗ ಇವತ್ತು ನೀವು ಎಷ್ಟೆಲ್ಲ ಇನ್ನೂ 100 ವರ್ಷ ಆದರೂ ಈ ಬಗ್ಗೆ ನನ್ನಾಗಲಿ ನನ್ನ ಮಕ್ಕಳು ಮಾತಾಡ್ಬೋದು. ಈಗ ಆ ಥರ ಬೆಳವಣಿಗೆ ಆಗ್ತಾ ಬೆಳೆಯುತ್ತೆ. ಆ ಒಂದು ಗೌರವ, ಆ ಗುಣಗಳಿದ್ದಕ್ಕೇ ದೇವರಾಗಿದ್ದಾರೆ. ಅದು ನಾನು ಒಂದು ಸಲ ಇದಕ್ಕೆ ಹೋದೆ, ಅದು ಇದೇ ಗಂಧದ ಗುಡಿ ಶೂಟಿಂಗ್ಗೆ ದಾಂಡೇಲಿಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಸರ್ ನಂಗೆ ದಾಂಡೇಲಿಯಲ್ಲಿ ಫಾರೆಸ್ಟ್ ಅಂದರೆ ತುಂಬ ಇಷ್ಟ ನನಗೆ. ಬಾಸ್ ನಾನು ಬರ್ತೀನಿ ಬಾಸ್ ಶೂಟಿಂಗ್ಗೆ ಅಂತ. ಬನ್ನಿರಿ ಚಂದ್ರು ಅಂದರು. ಮರ್ತ್ಬಿಟ್ಟು ಹೊರಟೋದ್ರು. ಹೊರಟ್ಬಿಟ್ಟು ಬೆಳಗ್ಗೆ ಫ್ಲೈಟ್ ಇಳಿದಾಗ ಚಂದ್ರು ಸಾರಿ ಬೇಜಾರು ಮಾಡ್ಕೊಬೇಡಿ, ನಾನು ಇಮಿಡಿಯೇಟಾಗಿ ನಾನು ಫ್ಲೈಟ್ ಟಿಕೆಟ್ ಹಾಕ್ತೀನಿ ಬಂದುಬಿಡಿ ಅಂದರು. ಬಾಸ್ ಏನು ಫ್ಲೈಟ್ ಟಿಕೆಟ್ ಏನು ಬೇಡಿ, ಜನ್ಮ ಶತಾಬ್ದಿ ಇದೆಯಂತೆ, ನಾನು ಹುಬ್ಳಿಯಿಂದ ಬರ್ತೀನಿ ಬಿಡಿ ಬಾಸ್ ಅಂದೆ. ಇಮಿಡಿಯೇಟಿಗೆ ಏನು ಬರೋಕ್ಕೆ ಮುಂಚೆ ಅಲ್ಲಿ ಇರೋರಿಗೆಲ್ಲ ಹೇಳ್ಬಿಡಿದ್ರೆ, ಚಂದ್ರು ಅವ್ರು ಒಳ್ಳೆ ಅಡುಗೆ ಮಾಡ್ತಾರೆ, ಹೆಂಗೆ ಕೊಡ್ತಾರೋ ಗೊತ್ತಾ ರುಚಿ, ಅದು ಏನು ಅಲ್ಲಿ ಹೋದ್ರೆ ಎಲ್ಲರೂ ವೆಲ್ಕಮ್ ಮಾಡ್ತಾಯಿದ್ದಾರೆ. ಯಾರು ಸರ್ ಆ ಥರ ಪಬ್ಲಿಸಿಟಿ ಮಾಡ್ತಾರೆ? ಯಾರು ಹೇಳ್ತಾರೆ? ನಾವು ಯಾರೊಂದು ಅಡುಗೆ ಭಟ್ರಿಗೆ ಆ ಮಟ್ಟಕ್ಕೆ ಹೇಳ್ತಾರೆ ಅಂದರೆ ಅದರಲ್ಲಿ ಅರ್ಥ ಇದ್ದರೆ ಹೇಳ್ತಾರೆ, ಒಂದು ರುಚಿ ಇದ್ದರೆ ಹೇಳ್ತಾರೆ, ಪ್ರೀತಿ ಇದ್ದರೆ ಹೇಳ್ತಾರೆ. ಪ್ರೀತಿ ರುಚಿ ಎರಡೂ ಸೇರಿದ್ರೆ ಸವಿ ರುಚಿ ಆಗೋಗುತ್ತೆ. ಅದರಿಂದ ಆ ಮಾತುಗಳು ಅಲ್ಲಿ ಹೋದಾಗ ನಾನು ನಿಜವಾಗ್ಲೂ ಶಾಕ್ ಆದೆ. 15 ದಿನ ಶೂಟಿಂಗ್ ಮಾಡಿದ್ವಿ. 15 ದಿನ ಹೆಂಗಿದ್ವಿ, ಆ ಮಜಾ, ಆ ಖುಷಿ. ಆದರೆ ಹೆಂಗೆ ಅಂದರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ಗಿಂತ ಹೆಚ್ಚಾಗಿದ್ದರು. ಏನು ಪ್ರತಿಯೊಂದು ಹೇಳ್ತಾರಲ್ಲ, ಒಂದು ಕಡೆಗೆ ಹೋದ್ವಿ, ಕರಿಬೇವು ಕಿತ್ಕೊಂಡ್ವಿ, ಆ ಸ್ಮೆಲ್ಲಲ್ಲ ನೋಡಿದ್ದೆಲ್ಲ ನಾವು 20-25 ವರ್ಷದಿಂದ ಈ ಸ್ಮೆಲ್ ನೋಡ್ತಾಯಿದ್ವಿ. ಇವತ್ತಿನ ಕರಿಬೇವಲ್ಲಿ ಆ ಸ್ಮೆಲ್ಲಿಲ್ಲ. ಸೊ ಪ್ರತಿಯೊಂದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಆಮೇಲೆ ಒಂದು ಬಿಸ್ನೆಸ್ ಅಂದರೆ ಬಿಸ್ನೆಸ್ ಬಗ್ಗೆ ಒಂದು ಇಂಟ್ರೆಸ್ಟ್ ಇತ್ತು. ಅವ್ರದ್ದು ತಿಳುವಳಿಕೆಗಳಲ್ಲಿ 100 ಪದಗಳಿತ್ತು. ಅದಕ್ಕೆ ಅವರು ಆ ಲೆವೆಲ್ಗೆ ಬೆಳೆದರು. ಏನಂದರೆ ನಾವು ಇವತ್ತಿಗೂ ಅವ್ರು ಇದ್ದಾರೆ, ಅವ್ರ ಪ್ರೀತಿ ಇದೆ, ಅವ್ರು ಗೌರವ ಕೊಡ್ತಾರೆ. ಎಲ್ಲೋದ್ರೂ ಈ ಥರ ನಾನು ಸುವರ್ಣ ಚಾನಲ್ ಓಪನ್ ಆದಾಗ ನನ್ನನ್ನು ಕರೆದೇ ನಮ್ಮ ಫ್ರೆಂಡ್ಸ್ರಿ ಹೋಟ್ಲು ಅಂದರು. ಅದೆಲ್ಲ ನಮಗೊಂದು ಗೌರವ ತರುತ್ತೆ. ಇವತ್ತು 100 ಕೋಟಿ ಕೊಟ್ಟರೋ ಗೌರವ ತರಲ್ಲ. ಒಂದು ಗೌರವ ಕೊಟ್ಟಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ಎಲ್ಲಿ ನೋಡಿದ್ರು ನಮ್ಮ ಫ್ರೆಂಡ್ ಅಂತ ಹೇಳ್ತಾಯಿದ್ರು. ಸಾಕು, ನಾನು ಇನ್ನೂ ಅವ್ನ ಫ್ರೆಂಡಾಗೇ ಇರ್ತೀನಿ. ಅವ್ರ ಸ್ನೇಹಿತರಾಗಿರೋಣ, ಪ್ರೀತಿಯಿಂದ ಇರೋಣ. ಈ ಥರ ಬಂದ ನನ್ನ ಕಸ್ಟಮರ್ಗಳನ್ನೆಲ್ಲ ಅಭಿಮಾನಿ ದೇವ್ರುಗಳ ಥರ ನೋಡೋಣ, ಬಂದ ಜೊತೆ ಜಾಲಿಯಾಗಿರೋಣ. ಸರ್, ನೀವು ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ. ಇನ್ನೇನು ಸರ್ ಹೋಗುವಂಥ ಒಂದಷ್ಟು ದಿನಗಳ ಹಿಂದೆ ಸಿಕ್ಕಿದ್ರು, ಮೀಟ್ ಮಾಡಿದ್ವಿ ಅನ್ನೋ ಒಂದು ವಿಚಾರಗಳನ್ನ ಹೇಳ್ತಾ ಇದ್ರಿ. ಸೊ ಆವಾಗಿನ ಒಂದು ಒಡನಾಟ, ಕೊನೆಯ ಭೇಟಿ ಹೆಂಗಿತ್ತು, ಏನು ಮಾತಾಡಿದ್ರಿ, ಯಾವ್ಯಾವ ವಿಚಾರಗಳೆಲ್ಲ ಪ್ರಸ್ತಾಪ ಆಯಿತು? ಈಗ ನಾನು ಏನಾಗಿದೆ ಅಂದರೆ, ನಾನು ಆಫ್ಟರ್ ಇದು ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಹೋದರು, ಅವ್ರಿಗೆ ಹೇಳ್ಕೊಟ್ಟೆ ಎಲ್ಲ ಆಯಿತು. ಬಂದಿದ್ದ ತಕ್ಷಣ ಕೊರೋನಾ ಸ್ಟಾರ್ಟ್ ಆಗೋಗಿತ್ತು. ಆ 3-4 ಮಂತ್ಸು ಲಾಕ್ಡೌನು ಅದು ಇದೆಲ್ಲ ಆದಾಗ ಸೊ ನಾವು ಇಲ್ಲಿ ಹೋಟ್ಲು ಮಾಡ್ಕೊಂಡಿದ್ವಿ. ಸ್ವಲ್ಪ ಆ ಬ್ಯುಸಿಲಿದ್ದೆ, ಸೊ ಹೋಗೋಕ್ಕಾಗಿರಲಿಲ್ಲ. ಒಂದು ಬುಧವಾರ ಫೋನ್ ಮಾಡಿದ್ರು, ಚಂದ್ರು ಏನು ರೀ ಎಲ್ಲಿ ಬಿಟ್ಟಿದ್ದೀರಿ, ಎಲ್ಲಿ ತಪ್ಪಿಸ್ಕೊಬಿಟ್ಟಿದ್ದೀರಾ ಅಂದರು. ಬಾಸ್ ಎಲ್ಲಿಲ್ಲ ಬಾಸ್, ಅಯ್ಯೋ ಹುಡುಗರು ಬೇರೆ ಇಲ್ಲ, ಬ್ಯುಸಿ ಇದ್ದೀನಿ. ಬನ್ನಿರಿ ಏನೋ ಮಾತಾಡೋಣ 5 ನಿಮಿಷ ಅಂತ ಕರೆದ್ರು. ಹೋದ್ವಿ. ಎಲ್ಲ ಅಲ್ಲಿ ಲೆಫ್ಟಲ್ಲಿ ಒಂದು ವರಂಡ ಇದೆ. ನಾನು, ಮೇಡಮ್ಮು, ಆಮೇಲೆ ಸ್ನೇಹಿತರು ಎಲ್ಲ ಕೂತ್ಕೊಂಡಿದ್ವಿ. ಕೂತಿದ್ದಾಗ ಯಾರೋ ಒಂದು ಫೋರ್ಕ್ ತಂದು ಕೊಟ್ಟರು. ನನಗೂ ತಿನ್ನಿ ಅಂದರು. ಬಾಸ್ ಇಲ್ಲ ಬಾಸ್, ನನಗೆ ಅದೊಂದು ಅಭ್ಯಾಸ ಇಲ್ಲ. ತಿನ್ಬೇಕ್ರಿ ಎಲ್ಲನೂ, ಖುಷಿ ಇದ್ದಾಗ ತಿನ್ನಬೇಕು, ನೀವೇನು ಅದಕ್ಕೆ ಹಾಕಿದ್ದು ಅಂದ್ರೆ. ಇಲ್ಲ ಬಾಸ್ ನಾನು ಒಂದು ತಿನ್ನಲ್ಲ ಅಂದರೆ ಕಾಫಿ ಕುಡಿದ್ವಿ. ಸಮಥಿಂಗ್ ಏನೋ ಒಂದು ಪ್ರಾಬ್ಲಮ್ ಇತ್ತು, ಅದೊಂದೇನೋ ಒಂದು ಹಿಂಗೆ ಮಾಡಿಕೊಡಿ ಚಂದ್ರು, ಒಂಚೂರು ಹೋಗಿ ಬಂದುಬಿಡಿ ಅಂದರು. ಹೋಗಿ ಬರ್ತೀನಿ ಬಿಡಿ ಬಾಸ್ ಅಂದರು. ಏನಾಯಿತು, ಹಿಂಗೆ ಬುಧವಾರ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಹೆಂಗಿದೆ ಚಂದ್ರು ಬಿಸ್ನೆಸ್ ಏನೇ ಇತ್ತು ಅಂದರು. ಸರ್ ಏನೋ ತಕ್ಕ ಮಟ್ಟಿಗೆ ಹೋಗ್ತಾಯಿದೆ ಸರ್, ತುಂಬ ಪರವಾಗಿಲ್ಲ. ಇಲ್ಲ ಅದೆಲ್ಲ ಬಿಸ್ನೆಸ್ ಅಷ್ಟು ಆಗಬಾರ್ದು, ಒಂಚೂರು ಹತ್ತಿಸ್ಬೇಕು. ನಾನು ಭಾನುವಾರ ಊಟಕ್ಕೆ ಬರ್ತೀನಿ, ನಿಮಗೆ ಪ್ರೀತಿ ತರ್ತೀನಿ. ನಮ್ಮ ಫುಡ್ ಲವರ್ಸ್ ಅಂತ ಒಂದು ಚಾನಲ್ ಇದೆ, ಅವ್ರನ್ನ ಕರ್ಕೊಂಬರ್ತೀನಿ. ಅವಾಗ ಅವ್ರು ತುಂಬ ಪ್ರಾಮುಖ್ಯ ಇದಿತ್ತು. ಅವ್ರನ್ನ ಕರ್ಕೊಂಬಂದು ನಿಮ್ಮ ಹೋಟ್ಲನ್ನ ಎಸ್ಟಾಬ್ಲಿಷ್ ಮಾಡೋಣ ಅಂದರು. ನನಗೊಂದು ಖುಷಿ ಆಯಿತು. ಎಲ್ಲ ಭಾನುವಾರಕ್ಕೆ ಪ್ರಿಪೇರ್ ಆಗ್ತಾಯಿದ್ದೆ. ಶುಕ್ರವಾರ 11-13ಕ್ಕೆ ಒಂದು ಫೋನ್ ಬಂತು. ಕೇಳಲಾರದ ಮಾತು ಬಂದ್ಬಿಡ್ತು. ಅದು ಅವತ್ತು ತುಂಬ ಬೇಸರ ಆಗೋಯಿತು. ನಾನು ಹೇಳೋದು, ಇವತ್ತು ಅವ್ರು ಕರೆಸ್ತೀನಿ ಯಾರನ್ನ, ಏನು ಚಾನಲ್ ಅದು, ಫುಡ್ ಲವರ್ಸ್ ಅವ್ರು ಕರೆಸ್ತೀನಿ ಅಂದರು. ಅವರು ನನ್ನನ್ನು ಆ ಫುಡ್ ಲವರ್ಗಿಂತ ಒಂದು ಟಾಪ್ ಮಟ್ಟಿಗೆ ತಂದು ತೊಗೊಳಕ್ಕೆ ಕೊಡಿಸ್ಬಿಟ್ರು. ಆ ಕನಸು ನನಗೆ ಇವತ್ತು ನನಸಾಗೋಯ್ತು ನೋಡಿ. ಆ ಒಂದು ಭಾವನೆ, ಆ ಪ್ರೀತಿ, ಆ ಭಾವನೆಗಳು ಹೇಳಿದಾಗ ನೋಡಿ, ಎಲ್ಲೋ ಒಂದು ಕಡೆ ಕರ್ಕೊಂಡೋದ್ರು. ಹಂಗೆ ಹೇಳೋದಂತ ಅನ್ನೋದಕ್ಕೆಲ್ಲ ನಾನು ಮನೆ ಹೋಟ್ಲು ಮುಂದೆ ಒಂದು ಗ್ಲಾಸಲ್ಲಿ 3 ಜನದ್ದು, ಅಮ್ಮಂದು ಅಪ್ಪಂದು ಬಾಸ್ದು 3 ಜನದ್ದು ಫೋಟೋ ಹಾಕಿದೆ. ದೇವ್ರ ಥರ ಅಲ್ಲಿ ಬಂದು ದಿನ ಕೈ ಮುಗಿದು ಹೋಗೋ ಜನಗಳಿದ್ದರು. ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಈ ಥರ ಎಲ್ಲ ಇದೆ, ಹಿಂಗೆಲ್ಲ ಆಯ್ತಾ, ಹೆಂಗೆ ಇತ್ತ ಅಂತ.
ಸೊ ಆಮೇಲೆ ಎಷ್ಟು ಕೋಟಿ ಜನ ನೋಡಿ ಅದ್ರ ಜೊತೆ ಫೋಟೋ ತೊಗೊಂಡ್ರು. ಆಮೇಲೆ ನನ್ನ ಹೋಟ್ಲು ಒಂದು ಒಳ್ಳೆ ಮಟ್ಟಿಗೆ ಬೆಳೀತು. ಅದಾಗ ಒಂದು 4-5 ತಿಂಗಳಿಗೆಲ್ಲ ನನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ರು. ಒಂದು ಬೆಳ್ಳುಳ್ಳಿ ಕಬಾಬ್ ತಮಾಷೆ ಮಾಡಿದೆ, ಅದನ್ನ ಎಲ್ಲೋ ಕರ್ಕೊಂಡು ಹೋಗ್ತು. ಮೇಡಮೆಲ್ಲ ಕರೆದು ಕೇಳಿದ್ರು. ಈ ಚಂದ್ರು ತುಂಬ ಖುಷಿ ಆಯಿತು. ಆಮೇಲೆ ನಾನೊಂದು ಚಾನಲ್ ಮಾಡ್ತೀನಿ ಅಂದರೆ ಅದಕ್ಕೆ ಇಂಟರ್ವ್ಯೂ ಮಾಡಿಕೊಟ್ರು. ಎಲ್ಲ ರಾಘಣ್ಣ ಆಗಲಿ, ಮಂಗಳಕ್ಕಾಗಲಿ, ಗುರು ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಏನಾಗುತ್ತೆ, ಅಲ್ಲಿ ನಾವು ಬೆಳೆದಿದ್ದಕ್ಕೆ ಒಂದು ಒಳ್ಳೆ ಬೆಲೆ ಸಿಕ್ತು. ಆ ಬೆಲೆ ಕೊಡೋದೆಲ್ಲಿ ಅಂದರೆ ಈ ಮನೆ. ಬೆಲೆ ಇದೆ ಅಂದರೆ, ಆ ಗೌರವ ಇದೆ ಅಂದರೆ ಅದು ಅಲ್ಲಿನ ಸ್ಥಾನ ಇತ್ತು. ಆ ಸ್ಥಾನನ ನಮ್ಮ ಬಾಸ್ ನಮಗೆ ತುಂಬಿಸ್ಬಿಟ್ಟು ಹೋಗಿದ್ದಾರೆ. ಇವತ್ತು ಎಲ್ಲೇ ಸಿಕ್ಕಿದ್ರು ಮಾತಾಡಿಸ್ತಾರೆ ಎಲ್ಲರೂ, ಚಂದ್ರು ಹೆಂಗಿದ್ದೀರಾ ಅಂತ. ಸೊ ಎಲ್ಲ ಅವ್ರ ಆಶೀರ್ವಾದ. ಅವ್ರು ಇದ್ದಾರೆ, ನಿಮ್ಮ ಪ್ರೀತಿ ಇದ್ದೇ ಇದೆ. ಈಗ 50 ಪವರ್ ಆಗಿದೆ. ಪವರ್ ಯಾವಾಗಿದ್ರು 50ಗೆ 100 ಆಗುತ್ತೆ, 100ಗೆ 200 ಆಗುತ್ತೆ. ಯಾವತ್ತೂ ಆ ಪವರ್ ಯಾರೂ ಮಾಡೋಕ್ಕಾಗಲ್ಲ. ಆ ಪವರ್ ಅನ್ನೋದನ್ನು ಎಲ್ಲೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಆ ಪವರ್ ಎಲ್ಲೂ ಬರೋಲ್ಲ, ಆ ಜನ ಎಲ್ಲೂ ಸೇರಲ್ಲ, ಆ ಗೌರವ ಎಲ್ಲೂ ಕೊಡೋದು. ದೇವರಾಗಿದ್ದಾರೆ. ಎಲ್ಲೇ ಹೋಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲೇ ಹೋದರೂ ಬಾಸ್ ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ದೇವಸ್ಥಾನಗಳಾಗಿದೆ. ಯಾವ ರೋಡಿಗೂ ಹಳ್ಳಿ ಕಡೆ ಒಂದು ಊರಿಗೆ ಎಂಟ್ರಿ ಆಗ್ತಿದ್ರೆ ಆ ಊರಲ್ಲಿ ಬಾಸ್ ಫೋಟೋ ಇದೆ. ಅದೆಲ್ಲ ನಿಜವಾಗ್ಲೂ ನಾವು ಅವ್ರ ಜೊತೇಲಿದ್ದು, ಅವ್ರ ಜೊತೆ ನಾವು ಇವತ್ತು ಬೆಳೆದು ಇವತ್ತು ಅವ್ರ ಜೊತೇಲಿ ಇದ್ದೀವಿ ಅಂದರೆ ನಾವು ಯಾವುದೋ ಜನ್ಮದ ಪುಣ್ಯವಂತರು. ನಮ್ಮ ಅಪ್ಪಾಜಿ ಆಗಲಿ, ಬಾಸ್ ಆಗಲಿ, ಇದೆಲ್ಲ ಒಂದು ದೇವ್ರ ಮನೇಲಿ ಇದ್ವಿ, ದೇವರಾಗಿ ಇದ್ದೀವಿ. ಅವ್ರ ಜೊತೇಲಿದ್ದಾಗ ನಾವು ಅದೇ ಥರ ನಡ್ಕೊಂಡು ಹೋಗ್ಬಿಟ್ರೆ ತುಂಬ ಆನಂದ ಆಗುತ್ತೆ, ತುಂಬ ಪ್ರೀತಿ ಬರುತ್ತೆ, ತುಂಬ ಗೌರವ ಸಿಗುತ್ತೆ.